ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ವೀಡಿಯೋಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ನಾನಿಲ್ಲಿ ಕೇಳ್ಕೊಡ್ತೀನಿ. ಆ್ಯಂಡ್ ನಾನಿವತ್ತು ಬಂದು HPV ಲಸಿಕೆ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ HPV ಲಸಿಕೆಯನ್ನು ಯಾರು ಯಾವಾಗ ಹೇಗೆ ತಗೋಬೇಕು ಮತ್ತು ಎಲ್ಲಿ ಸಿಗುತ್ತೆ ಈ ಲಸಿಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. HPV ಲಸಿಕೆ ಅನ್ನೋದು ಬಂದು ಹೆಣ್ಣು ಮಕ್ಕಳಿಗೆ ಕೊಡುವಂಥ ಲಸಿಕೆಯಾಗಿರುತ್ತದೆ. ಇದು ಬಂದು 14ನೇ ವರ್ಷದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಲಸಿಕೆಯನ್ನು ಕೊಡ್ತಾರೆ. ಸೊ ಇದು ಬಂದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡ್ತಾರೆ. ಈ HPV ಲಸಿಕೆಯನ್ನು ಗರ್ಭಕಂಠದ ಕ್ಯಾನ್ಸರ್, ಯೂಟ್ರಸ್ ಕ್ಯಾನ್ಸರ್, ಗರ್ಭಕುಶದ ಕ್ಯಾನ್ಸರ್ ಅಂತ ನಾವೇನು ಕರಿತೀವೋ ಅದು ಮಕ್ಕಳಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಲಸಿಕೆನ ಕೊಡ್ತಾರೆ. ಸೊ ಈ ಲಸಿಕೆನ ನೀವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ತಗೋಬೋದು. ಆ್ಯಂಡ್ ಎಲ್ಲ ತಾಯಂದಿರು ಎಲ್ಲ ಹೆಣ್ಮಕ್ಳಿಗೂ ಈ ಲಸಿಕೆನ 14ನೇ ವರ್ಷದಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಈ ಲಸಿಕೆಯನ್ನು ಕೊಡಿಸಿ. ಸೊ ಇದು ಬಂದು ಶಾಲೆಗಳಲ್ಲೂ ಕೂಡ ಕೊಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಸರಿಯಾದ ಮಾಹಿತಿ ಬಂದಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದನ್ನು ಕೊಡ್ತಾರೆ. ಸೊ ಆ್ಯಂಡ್ ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋ ನೋಡಿದ್ದೆ. ತುಂಬ ಅಂದರೆ ತುಂಬಾ ಫೇಕ್ ವೀಡಿಯೋಸ್ ಮಾಡಿದರು. ಇದು ಬಂದು ಏನು ಮಕ್ಕಳಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಲಸಿಕೆನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ತುಂಬ ವೀಡಿಯೋಸ್ ಮಾಡಿದರು. ಸೊ ಆಗಬಾರ್ದು ಅಂತೇಳ್ಬಿಟ್ಟು ಬರೀ 14ನೇ ವರ್ಷದ ಹೆಣ್ಮಕ್ಳಿಗೆ ಮಾತ್ರ ಈ ಲಸಿಕೆನ ಕೊಡ್ತಾ ಇರಲಿಲ್ಲ. ಸೊ 14 ವರ್ಷದಿಂದ PUCವರೆಗೂ 16, 18, 19 ವರ್ಷದವರೆಗೂ ಎಲ್ಲ ಹೆಣ್ಮಕ್ಳಿಗೂ ಕೊಡ್ಬೋದಿತ್ತಲ್ವ. ಹಾಗೆ ಮಕ್ಕಳಾಗಬಾರ್ದು ಅಂತೇಳ್ಬಿಟ್ಟು ಈ ಲಸಿಕೆನ ಫೇಕಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ಸೊ ಈ ಥರ ವೀಡಿಯೋಸ್ನ ಯಾರೂ ನಂಬೇಡಿ. ಥ್ಯಾಂಕ್ ಯು ಫಾರ್